ಮನೆ ಇನ್ನೂ ತುಂಬಿದ ಕುಟುಂಬದ ತರ ಇದೆ ಅಂದ್ರೆ ಅದಕ್ಕೆ ಕಾರಣ ದೊಡ್ಡಪ್ಪ. ಅವ್ರನ್ನ ಮದ್ವೆ ಮಾಡ್ಕೊಂಡಿರೋ ದೊಡ್ಡಮ್ಮ. ಸ್ವಾರ್ಥದಿಂದ ಕುಟುಂಬಗಳು ಒಡೆದಾಡ್ ಹೋಗಿ ಪ್ರತಿಯೊಬ್ರು ಒಂದೊಂದ್ ದಿಕ್ಕಿಗೆ ಹೋಗ್ತಾ ಇದ್ರೆ ದೊಡ್ಡಪ್ಪ ಮಾತ್ರ ನನ್ ಹೆಂಡತಿ ನನ್ ಜೊತೆನೆ ಇರ್ಲಿ, ಈ ಮನೆ ತುಂಬಿದ ಕುಟುಂಬದಾಗ ಇರ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಯಾವಾಗ ಮನೆಯಿಂದ ಹೊರಗಡೆ ಹೋಗ್ತೀನಿ, ಯಾವಾಗ ಇನ್ನೊಬ್ರು ಮನೆಗೆ ಹೋಗಿ ನಮ್ ಬಗ್ಗೆ ಹೇಳ್ತೀನಿ ಅಂತ ನೋಡ್ತಿರ್ತೀರಾ. ಬೇಡ ಚಿಕ್ಕಿ, ಆ ಯೋಚನೆನ ಬಿಟ್ಬಿಡಿ. ನೀನ್ ತಪ್ಪು ಮಾಡ್ದೆ ಅಂತ ಗೊತ್ತಿದ್ರು ಕೂಡ ಈ ಮನೆ ಮರ್ಯಾದೆ ಹೋಗ್ಬಾರ್ದು ಅಂತ ಎಲ್ಲ ತನ್ನ ತಲೆ ಮೇಲೆ ಹಾಕೊಂಡಿರೋ ದೇವತೆ ಕಣಿ ಜಾನಕಿ. ಹಸುವಾಗಿದೆ ಅಮ್ಮ ಅಂತ ಬಂದವ್ರಿಗೆ ಅನ್ನ ಹಾಕು ಅನ್ನಪೂರ್ಣೇಶ್ವರಿ ಅಂತೋಳ್ ಮೇಲೆ ಈ ತರ ನಿಂದನೆ ಮಾಡ್ತೀಯಾ? ನಿನಗೆ ಈ ಮನೆಯಲ್ಲಿ ಏನ್ ಕಡಿಮೆ ಆಗಿತ್ತು ಪಾರ್ವತಿ? ನನ್ ತಮ್ಮಂಗೆ ಹೆಂಡತಿ ಅಂತ ನಿನ್ನ ಹೆತ್ತ ಮಗಳ ತರ ನೋಡ್ಕೊಂಡಿದ್ದೆ. ನೀನ್ ಯಾವತ್ತಾದ್ರೂ ತಪ್ಪಾಗಿ ವರ್ತಿಸಿದ್ರು ಚಿಕ್ಕ ವಯಸ್ಸಲ್ವಾ ತಿಳ್ಕೊತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ದೊಡ್ಡ ದೊಡ್ಡ ಆಲೋಚನೆಗಳಿಂದ ಈ ತರ ಷಡ್ಯಂತ್ರನ ರಚಿಸ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಕ್ಕಮ್ಮ ಹೀಗ್ ಮಾಡ್ದೆ? ನನ್ನ ಕ್ಷಮಿಸ್ಬಿಡಿ ಭಾವನವ್ರೆ. ಏನು ಕ್ಷಮಿಸ್ಬೇಕಾ? ನೀನು ಕ್ಷಮಿಸಕ್ಕಾಗ್ದಿರೋ ತಪ್ಪು ಮಾಡಿರೋದು. ನಮ್ಮ ಅತ್ತಿಗೆ ಮೇಲೆ ಅಪೋದ ಹೊರಿಸೋದಕ್ಕೆ ಮನ್ಸಾದ್ರೂ ಹೇಗ್ ಬಂತು? ಈ ಊರಲ್ಲಿರೋರೆಲ್ಲ ರಾಜುನ ತಂದೆ ತರ ನೋಡ್ಕೋತಿದ್ರು, ಈಗ ದ್ರೋಹಿ ತರ ನೋಡ್ತಾರೆ. ತಾಯಿಯಾಗಿ ನನ್ ಬದುಕಿರುವಾಗ್ಲೇ ನನ್ ಮಗನ ಸಾಯಿಸ್ತಿದ್ಯಲ್ಲೇ. ನೀನ್ ಆಸೆ ಪಟ್ಟಾಗಿನೇ ಈ ಮನೆ ಹಿರಿತನನ ಕೊಟ್ವಿ. ನೀನು ಈ ಆಸ್ತಿ ಎಲ್ಲ ಬೇಕು ಅಂತ ಹೇಳಿದಾಗ ಆ ಆಸ್ತಿನೂ ಕೂಡ ನಿನಗ್ ಕೊಟ್ವಿ. ಅಷ್ಟಕ್ಕೂ ಇವಳಿಗೆ ಮನೆ ಪತ್ರಗಳನ್ನ ಇಟ್ಕೊಳಕ್ ಕೊಟ್ಟಿದ್ದೆ ನಮ್ ದೊಡ್ಡ ತಪ್ಪು. ಚಿನ್ನದ ಸಿಂಹಾಸನದ ಮೇಲೆ ನಾಯಿನ ಕೂರ್ಸಿದ್ರೆ ಏನ್ ಮಾಡತ್ತೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ನನ್ನ ಮಗಳತ್ರ ಹೀಗೆಲ್ಲ ಮಾತಾಡ್ಬೇಡಿ. ಅವಳಿಗೆ ಕನಿಷ್ಠ ವಿಶ್ವಾಸ ಆದ್ರೂ ಇದೆ, ನಿನ್ಗದು ಕೂಡ ಇಲ್ವಲ್ಲ. ಶಿಕ್ಷೆ ಎಲ್ಲಾರ್ಗೂ ಒಂದೇನೆ, ಬೇರೆ ಮಾತೇ ಇಲ್ಲ.